ನಾಗಮಂಗಲದ ಇತಿಹಾಸದಲ್ಲೇ ಇರದ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ನೋಡ್ತಾ ಇದ್ದೀವಿ. ಎಲ್ಲಾ ಕಚೇರಿಗಳಲ್ಲೂ ಮಧ್ಯವರ್ತಿ ಹಾವಳಿ ಜಾಸ್ತಿ ಆಗಿದೆ. ಚಲುವರಾಯಸ್ವಾಮಿ ಹಸಿ ಸುಳ್ಳು ಹೇಳ್ತಾರೆ ಅಂತ ನಾಗಮಂಗಲದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಗೌಡ ಅವರು ಹೇಳಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವವಾದ ಜಯದೊಂದಿಗೆ ಇದು ಅಧಿಕಾರ ನಡೆಸ್ತಾ ಇದೆ. ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ದು ಯಾವ ರೀತಿ ನಡೆಸ್ತಾ ಇದೆ, ನಾಗಮಂಗಲ ತಾಲೂಕಿನಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಇರ್ತಕ್ಕಂಥದ್ದು ನಾನೇನು ಅದನ್ನು ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ನೋಡಬೇಕಾಗಿಲ್ಲ. ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದು ಕಚೇರಿಗೆ ಹೋಗಿ ಅಲ್ಲಿಯ ಮಧ್ಯವರ್ತಿಗಳ ಹಾವಳಿ ಯಾವ ರೀತಿ ಇದೆ ಅಂದರೆ ಬಹುತೇಕ ಇತಿಹಾಸದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನು ಯಾರು ಕಂಡಿಲ್ಲ. ಒಬ್ಬ ವಿಲೇಜ್ ಅಕೌಂಟೆಂಟ್ ಅಂತ ನೀವು ಹೋಗ್ಬೇಕಾದ್ರೆ ಅಲ್ಲೇ ಒಬ್ಬ ಮಧ್ಯವರ್ತಿ ಕೂತಿರ್ತಾನೆ. ಏನೇ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ ಎಲ್ಲದಕ್ಕೂ ಸಹ ರಾಜಕಾರಣವನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಹೆಚ್ಚಿಗೆ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ದರ್ಖಾಸ್ತ್ ಜಮೀನು ಪೆಟ್ಟಿಗೆಗೆ ಬೀಗ ಹಾಕಿ 2 ವರ್ಷ ಆಯಿತು. ಇವತ್ತೊಬ್ಬ ಅಯೋಗ್ಯ ತಹಸೀಲ್ದಾರನ ತಂದಿಲ್ಲಿ ಕುಂಡಿಸ್ಕೊಂಡಿದ್ದಾರೆ. ಒಬ್ಬ ಮಾಜಿ ಶಾಸಕ ಯಾರೋ ಒಂದು ತೊಂದರೆ ಹೇಳ್ತಾರೆ ಅಂತ ಬಂದು ನಾನು ಫೋನ್ ಮಾಡಿದ್ರೆ ವಾಪಸ್ ಮಾಡೋದಿರಲಿ, ನಮ್ಮ ಫೋನ್ನ ಎತ್ತತಕ್ಕಂಥ ಸೌಜನ್ಯತೆ ಇಲ್ತಕ್ಕಂಥ ಅಧಿಕಾರಿ ಇವತ್ತು ನಾಗಮಂಗಲ ತಾಲೂಕಿನಲ್ಲಿದ್ದಾನೆ. ನಾನೇನೋ ಅವನ್ನ ಭಾಳ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ. ಇಂಥ ಕೆಟ್ಟ ಅಧಿಕಾರಿಗಳಿಂದ ಕೆಟ್ಟ ಆಡಳಿತವನ್ನು ನೀವು ಬಯಸ್ತೀರಾ? ಯೋಚನೆ ಮಾಡಿ ನೋಡಿ. ನನಗೆ ಗೊತ್ತಿದೆ ತಾಲೂಕು ಆಫೀಸಲ್ಲಿ ಏನು ನಡೀತಾ ಇದೆ. ಬೆಳ್ಳೂರು ಹೈವೇನಲ್ಲಿ ಎಷ್ಟು ಜಾಗಗಳನ್ನ ಫೋರ್ಜರಿ ಮಾಡ್ತಾವ್ರೆ. ಇದು ಯಾವ್ಯಾವ ಹೈವೇನಲ್ಲಿ ಎಲ್ಲೆಲ್ಲಿ ಜಮೀನುಗಳನ್ನ ಹಳೆ ಡೇಟ್ ಹಾಕೊಂಡು ಏನೇನು ಮಾಡ್ತಾರೆ. ಆದರೆ RTCಯನ್ನು ಈ ತಹಸೀಲ್ದಾರನೇ ಮಾಡಬೇಕಾಗ್ತದೆ. ಇವನು ಮನೆಗೆ ಹೋಗ್ತಕ್ಕಂಥ ದೂರ ಭಾಳ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗವೆ. ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ನಮ್ಮ ಪಕ್ಷದ ಯಾರಾದ್ರೂ ಕಾರ್ಯಕರ್ತ ನಿಜವಾದ ತೊಂದರೆ ಆಗಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಲೆ ಸಬ್ ಇನ್ಸ್ಪೆಕ್ಟರ್ ತೆಗೆದು ಚೆಲುವಣ್ಣ ಹಿಂಗೆ ಕಂಪ್ಲೇಂಟ್ ಬಂದಿದೆ ತಗೊಳ್ಳ ಬೇಡವಣ್ಣ ಅಂತಾರೆ. ಇವತ್ತು ನಮ್ಮ ರಾಜ್ಯ ಬಳಿ ಸಭೆ ನಡೀತಾ ಇದೆ. ರಕ್ಷಣೆ ಕೊಡಬೇಕು ಅಂತಕ್ಕಂಥ ಕನಿಷ್ಠ ನೆನ್ನೆ ಪತ್ರವನ್ನು ಕೊಟ್ಟಿದ್ರು ಸಹ ಅವ್ರು ಏನು ಮಾಡಿದ್ದಾರೆ ನೋಡಿ. ಬೆಳಕಿಗೆ ಇದ್ದಾರೆ ಯಾರ ಪೊಲೀಸರು ಕಾಣಿಸ್ತಾರ ಇಲ್ಲಿ? ನಾವೇನು ಮಾಡಬೇಕು? ನಾವೀಗ ಅದಕ್ಕೆ ನಾವೇ ಶಿಸ್ತಾಗಿರ್ಬೇಕು, ನಾವೇ ಪೊಲೀಸ್ ಗಿರಿ ಮಾಡಬೇಕು. ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು. ನಮ್ಮ ನಾಯಕರು ನಮ್ಮ ಕ್ಷೇತ್ರ ಬಿಟ್ಟು ಸುರಕ್ಷಿತವಾಗಿ ತಲುಪೋವರೆಗೂ ಅವ್ರ ಜೊತೆ ನಾವಿರಬೇಕಾಗ್ತದೆ. ಮಾಡಲಿ. ಇದು ಹಲವಾರು ಕಾರಣಗಳು. ಇವತ್ತು ನಮ್ಮ ಕಾರ್ಯಕರ್ತರು ಏನಾದರೂ ಬೀದಿಲಿ ಬಿದ್ದವ್ರೆ ಅಂದರೆ ಅದಕ್ಕೆ ನನ್ನ ಕಾರ್ಯಕರ್ತನ ಯಾವತ್ತೂ ಬೈಯೋದಿಲ್ಲ, ಅಥವಾ ವಿರೋಧ ಪಕ್ಷದವ್ರನ್ನೂ ಬೈಯೋದಿಲ್ಲ. ಹಲವಾರು ಭಿನ್ನಾಭಿಪ್ರಾಯಗಳು ತಪ್ಪಭಿಪ್ರಾಯಗಳು ಬಂದು ನಮ್ಮ ಪಕ್ಷದಿಂದ ಕಿತ್ತಾಟದಿಂದ ಅರ್ಧ ನಮ್ಮ ಜಿಲ್ಲೆ ಈ ರೀತಿ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀವಿ. ನಾನು ಸಹ ದುಬೈಗೆ ಹೋಗಬೇಕಾಗಿತ್ತು. ನನ್ನ ಸ್ನೇಹಿತ ಸುರೇಶ್ ಗೌಡ ಅಂತ ಬೇತಮಂಗಲದವನು, ಕೋಲಾರದವನು ಬರಬೇಕು, ಕುಮಾರಣ್ಣ ಬತ್ತವ್ರೆ ಅಂತ. ಆದರೆ ನಮ್ಮ ನಾಯಕರು ಬರ್ತಾ ಇರೋದ್ರಿಂದ ನಾನು ಎಲ್ಲೂ ಹೋಗಬಾರ್ದು, ನಾನು ಇಲ್ಲೇ ಇರಲೇಬೇಕು ಅಂತ, ನನ್ನ ಪಕ್ಷಕ್ಕೆ ನಿಷ್ಠನಾಗಿರಬೇಕು ಅಂತ ನಾನು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದೆ. ಇವತ್ತು ಮೊನ್ನೆ ನಾನು ನೋಡಿದೆ ಬೆಳ್ಳೂರಿನಲ್ಲಿ ಯಾವುದೋ ಒಂದು ಸಭೆಯಲ್ಲಿ 2000 ನಮ್ಮ ಚಲುವರಾಯಸ್ವಾಮಿ ಹೇಳ್ತಾರೆ 2008ರಿಂದ 2013, 2018ರಿಂದ 2023 ಗಂಟ ನಮ್ಮ ತಾಲೂಕು ಬಹಳ ಹಿಂದೆ ಹೋಗ್ಬಿಡ್ತು ಅಂತಕ್ಕಂಥ ಮಾತನ್ನು ನನಗೆ ಆಶ್ಚರ್ಯ ಆಯಿತು. ಇನ್ನೊಂದು ಹಸಿ ಸುಳ್ಳನ್ನ ಯಾವ ರೀತಿ ಹೇಳ್ತಾನೆ ಅಂದರೆ ಆ ತಟ್ಟಳ್ಳಿ ಬಾರಿಲ ಕಾಲೇಜೆಲ್ಲ ನಾನು ತಂದಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಾನು ಇವತ್ತು ಫಾರೆಸ್ಟರು ನನ್ನ ಮೇಲೆ ಕೇಸ್ ಆಗಿ ದಿವಸ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಆ RF ನಾಗರಾಜ್ ಮೇಲೆ ಅವ್ನು ಗನ್ ಹಿಡ್ಕೊಂಬರೋನು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ.
ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.